ಒಂದಾನೊಂದು ಕಾಲದಲ್ಲಿ ಸಿಂಹಿಣಿಯು ಕಾಡಿನಲ್ಲಿ ಮರಿಗೆ ಜನ್ಮವನ್ನು ನೀಡಿತು. ಜನ್ಮ ನೀಡಿದ ತಕ್ಷಣ ಸಿಂಹಿಣಿಯು ಸಾವನ್ನಪ್ಪಿತು. ಅದೇ ಕ್ಷಣದಲ್ಲಿ ಕುರಿಗಳ ಹಿಂಡು ನವಜಾತ ಸಿಂಹದ ಮರಿಯಿಂದ ಹಾದು ಹೋಗುತ್ತಿತ್ತು. ಸಿಂಹದ ಮರಿಯು ಗೊಂದಲಕ್ಕೊಳಗಾಯಿತು ಮತ್ತು ಏಕಾಂಗಿಯಾಗಿ ಕುರಿಗಳೊಂದಿಗೆ ಸೇರಿಕೊಂಡು ನಡೆಯಲು ಪ್ರಾರಂಭಿಸಿತು. ಕುರಿಗಳೊಂದಿಗೆ ವಾಸಿಸುವ ಮರಿಯು ಅವುಗಳಂತೆ ವರ್ತಿಸಲು ಪ್ರಾರಂಭಿಸಿತು. ಅದು ಎಂದಿಗೂ ಮಾಂಸವನ್ನು ತಿನ್ನಲಿಲ್ಲ ಮತ್ತು ಹುಲ್ಲು ಮೇಯಲು ಪ್ರಾರಂಭಿಸಿತು. ಸಿಂಹಗಳು ಹೇಗೆ ವರ್ತಿಸುತ್ತವೆ ಎಂದು ಅದು ತಿಳಿದಿರಲಿಲ್ಲ ಮತ್ತು ಎಂದಿಗೂ ಗರ್ಜಿಸಲು ಪ್ರಯತ್ನಿಸಲಿಲ್ಲ. ಕುರಿಗಳಿಂದ ಸುತ್ತುವರಿದ ಅದು ತನ್ನನ್ನು ಅವುಗಳಲ್ಲಿ ಒಂದು ಎಂದು ಭಾವಿಸಲು ಪ್ರಾರಂಭಿಸಿತು. ಸಮಯ ಕಳೆದು ಹೋಯಿತು ಮತ್ತು ಸಿಂಹದ ಮರಿಯು ಎಳೆಯ ಸಿಂಹವಾಗಿ ಬೆಳೆದು ಇನ್ನೂ ಕುರಿ ಎಂದು ನಂಬಿತ್ತು. ಒಂದು ದಿನ ವಯಸ್ಸಾದ ಸಿಂಹವು ಎಳೆಯ ಸಿಂಹವನ್ನು ಗುರುತಿಸಿತು ಮತ್ತು ಅದು ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಎಳೆಯ ಸಿಂಹವು ಕುರಿಗಳೊಂದಿಗೆ ಏಕೆ ತಿರುಗುತ್ತಿದೆ ಎಂದು ಗೊಂದಲಕ್ಕೊಳಗಾಯಿತು. ಎಳೆಯ ಸಿಂಹವು ಕುರಿಗಳೊಂದಿಗೆ ಏಕೆ ತಿರುಗುತ್ತಿದೆ ಎಂದು ಕಂಡುಕೊಳ್ಳಲು ಹಿರಿಯ ಸಿಂಹವು ನಿರ್ಧರಿಸಿತು. ಅದಕ್ಕಾಗಿ ಹಿರಿಯ ಸಿಂಹವು ಕುರಿಗಳ ಹಿಂಡಿನ ಮೇಲೆ ದಾಳಿ ಮಾಡಿತು. ಕುರಿಗಳು ಭಯಭೀತರಾಗಿ ಓಡಿಹೋದವು. ಎಳೆಯ ಸಿಂಹವು ಸಹ ಅವುಗಳೊಂದಿಗೆ ಓಡಿಹೋಯಿತು. ಸ್ವಲ್ಪ ಸಮಯದ ನಂತರ ಹಿರಿಯ ಸಿಂಹವು ಎಳೆಯ ಸಿಂಹವನ್ನು ಹಿಡಿದುಕೊಂಡಿತು. ಎಳೆಯ ಸಿಂಹವು ನಡುಗುತ್ತಾ ಅಳುತ್ತಾ ದಯವಿಟ್ಟು ನನ್ನನ್ನು ಹೋಗಲು ಬಿಡು, ನಾನು ಕೇವಲ ಸಾಮಾನ್ಯ ಕುರಿ ಎಂದು ಬೇಡಿಕೊಂಡಿತು. ಹಿರಿಯ ಸಿಂಹವು ದಿಗ್ಭ್ರಮೆಗೊಂಡಿತು ಮತ್ತು ಏನಾಗುತ್ತಿದೆ ಎಂದು ಅರಿತುಕೊಂಡಿತು. ಅವನು ಸಿಂಹವನ್ನು ನಿಧಾನವಾಗಿ ನದಿಯ ಕಡೆಗೆ ತಳ್ಳಿದನು ಮತ್ತು ನೀರಿನಲ್ಲಿ ನಿನ್ನನ್ನು ನೋಡು ಎಂದು ಹೇಳಿದನು. ನದಿಯ ಶಾಂತ ಸ್ಪಷ್ಟ ನೀರಿನಲ್ಲಿ ಯುವ ಸಿಂಹ ತನ್ನ ಪ್ರತಿಬಿಂಬವನ್ನು ಮೊದಲ ಬಾರಿಗೆ ನೋಡಿತು. ಅದು ಕುರಿಯಂತೆ ಕಾಣಲಿಲ್ಲ, ಸಿಂಹದಂತೆ ಕಾಣುತ್ತಿತ್ತು. ಆ ಕ್ಷಣದಲ್ಲಿ ಯುವ ಸಿಂಹವು ಸತ್ಯವನ್ನು ಅರಿತುಕೊಂಡಿತು. ಇದು ವಾಸ್ತವವಾಗಿ ಹೊಸ ಅರಿವಿನಿಂದ ತುಂಬಿದ ಸಿಂಹವಾಗಿತ್ತು. ಇದು ಇಡೀ ಕಾಡಿನ ಮೂಲಕ ಪ್ರತಿಧ್ವನಿಸುವ ಪ್ರಬಲ ಗರ್ಜನೆಯನ್ನು ಹೊರಡಿಸಿತು. ಗರ್ಜನೆಯು ಯುವ ಸಿಂಹವು ತನ್ನ ನಿಜವಾದ ಗುರುತು ಮತ್ತು ಶಕ್ತಿಯನ್ನು ಗುರುತಿಸುವಂತೆ ಮಾಡಿತು. ಅದು ಹಿಂದೆಂದೂ ಅನುಭವಿಸದ ಶಕ್ತಿಯ ಉಲ್ಬಣವನ್ನು ಅನುಭವಿಸಿತು. ಕುರಿಯಂತೆ ಬದುಕುವ ಮೊದಲು ಅದು ಎಂದಿಗೂ ಅನುಭವಿಸದ ಶಕ್ತಿಯ ಉಲ್ಬಣವನ್ನು ಅನುಭವಿಸಿದೆ. ಅದು ಎಂದಿಗೂ ವಾಸ್ತವವಲ್ಲ, ಅದು ಕೇವಲ ಮಾನಸಿಕ ಬಲೆಯಾಗಿತ್ತು. ಈ ಕಥೆಯು ಸಮಾಜವು ನಿಮ್ಮಲ್ಲಿ ತುಂಬಿರುವ ಸುಳ್ಳು ದೌರ್ಬಲ್ಯವನ್ನು ತೊಡೆದುಹಾಕಲು ಆಳವಾದ ಸಂದೇಶವನ್ನು ಹೊಂದಿದೆ. ಕುರಿಗಳ ನಡುವೆ ಮಾನಸಿಕವಾಗಿ ಸಿಕ್ಕಿಬಿದ್ದಿರುವ ಕಥೆಯ ಸಿಂಹದಂತೆ ನೀನು. ಭಯಭೀತರಾದ ಜನರ ಗುಂಪಿನಲ್ಲಿ ಧೈರ್ಯಶಾಲಿಗಳು ಸಹ ಭಯಭೀತರಾಗಬಹುದು, ಆದರೆ ನೀವು ಈ ಗುಂಪನ್ನು ಕಂಡುಹಿಡಿಯಬೇಕು. ನಿಮ್ಮ ನಿಜವಾದ ಸಾಮರ್ಥ್ಯ ಮತ್ತು ನಿಮ್ಮ ನಿಜವಾದ ಶಕ್ತಿಯನ್ನು ಅಳವಡಿಸಿಕೊಳ್ಳಿ. ನೀವು ಇದನ್ನು ಮಾಡಿದಾಗ ನೀವು ಸಿಂಹದಂತೆ ಗರ್ಜಿಸುತ್ತೀರಿ ಮತ್ತು ನಿಮ್ಮ ನೈಜತೆಯನ್ನು ಕಂಡುಕೊಳ್ಳುವಿರಿ.